ಸುಮ್ಕಿರಮ್ಮರಿತ್ತು ಯಾಕೆ ಅಳ್ತೀಯಪ್ಪ? ನಿಂದೊಂದು ಕಾಟಮ್ಮ ನನಗೆ. ಮನೆಗೆ ಬೇರೆ ಯಾರೂ ಇಲ್ಲ, ಅದು ಬೇಕು ಇದು ಬೇಕು ಅಂತ ಆಟ ಮಾಡ್ತೀಯಲ್ಲಮ್ಮ. ನನ್ನ ಕೈಲೇ ಎದ್ದಳಕ್ಕಾಗಲ್ಲ, ಕುತ್ಕೊಂಬಕ್ಕಾಗಲ್ಲ, ಸಾಕಾದಂಗಾಗುತ್ತೆ. ನನಗೆ ಹುಷಾರಿಲ್ಲ, ಸುಮ್ಕಿರಮ್ಮ. ಅಯ್ಯೋ ಸುಮ್ಮನಿರಪ್ಪ ಬಂಗಾರ, ಅಳ್ಬೇಡ, ಸುಮ್ಮನಿರಪ್ಪ. ಅಯ್ಯೋ ನಿಂತಾಗ ಬಿಡ್ಕೊಂಬಕ್ಕಾಗಲ್ಲಮ್ಮ ತಾಯಿ, ನನಗೆ ಸಾಕಾಗುತ್ತೆ. ನಿನ್ನೆ ನೋಡ್ಕೊಂಬನೆ ಅಲ್ಲಿ ಹೋಗ್ಲೋಸ್ ಮಜ್ಜಿರ್ಮಂತಾಗ ಇರು ಅಂತಂದರೆ ಅಲ್ಲೂ ಇರಲ್ಲ. ನಾನು ನಿನ್ಗೀಗ ನಾನು ನೋಡಿ ಹೇಳತಕ್ಕ ಹೇಳಿ ಪಟ 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 ಬಿಟ್ಬಿಡ್ತೀನಿ. ನನ್ನ ಕೈಲಂತೂ ಆಗಲ್ಲ. ದೇವ್ರೆ, ನನಗೆ ಯಾಕಪ್ಪ ಇಬ್ಬರು ಮಕ್ಕಳು ಕೊಟ್ಟೆ? ಅಯ್ಯೋ ನನಗಂತೂ ತಡ್ಕೊಂಬಕ್ಕಾಗ್ತಾ ಇಲ್ಲ. ಡಾಕ್ಟ್ರ್ ನೋಡಿದ್ರೆ ಇನ್ನು ಏನಾಗಲ್ಲ ಕಣಮ್ಮ, 9 ತಿಂಗಳು ತನಕ ಇರಬೇಕು ಅಂತಾರೆ. ಅಯ್ಯೋ ಇವತ್ತೇನು ಎತ್ಲ ಹೋಯ್ತಪ್ಪ. ಇವತ್ತೇನು ಇಲ್ಲ, ಸುಗುಣ ವರ್ಷನೂ ಇಲ್ಲ, ಎಲ್ಗೋ ಹೋಗವ್ರೆ. ಅವ್ರದವ್ರಿಗೆ ಯಾವಾಗ ಹೆಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರದಂತೂ ಎಲ್ಗೋ ಹೋಗವ್ರ ಅವ್ರಿಬ್ರು ಅಲ್ಲೇನೆ. ಯಾಕೆ ಋತು ಬಂಗಾರ, ಯಾಕಪ್ಪ ಅಳ್ತಾ ಇದೀಯಾ? ಅಯ್ಯೋ ಬಾರಪ್ಪ ಸ್ವಾಮಿ, ನನಗಂತ ಇಲ್ಲೋಡು ತಲೆ ಕೆಟ್ಟೋಗೈತಿ ಉಳ್ತಾಯಿ. ಅವಾಗಿಂದ ನಾನು ಇವಳನ್ನ ಸುಧಾರ್ಸಾನೆ, ನಾನೇ ಏನ್ ಬದುಕು ಮಾಡ್ಕಮ್ಮ ನಮ್ಮಂಗಾಗೈತೆ ಹೋಗತ್ತ. ನಾನು ಸುಮ್ನಿರಮ್ಮ ಅಂತಂದ್ರೆ ಬಾ ಅಂಗಡಿಗೆ ಹೋಗೋಣ, ಅವ್ರ ಅಂಗಡಿ ತಗ ಅದನ್ನ ಕೊಡಿಸ್ಪ ಅಂತ ಇದ್ದಾಳೆ. ಅಲ್ಲ ನನಗೇನೆ ಹಂಗೆ ಸಾಕದಂಗೆ ಆಗುತ್ತೆ. ನನಗೇನೆ ದೇವ್ರು ಯಾಕನ 2 ಪಾಪನ್ ಕೊಟ್ನಲ್ಲಪ್ಪ, 2 ಮಕ್ಳನ್ನ ಕೊಟ್ನಲ್ಲಪ್ಪ, ಹೆಂಗಪ್ಪ ನಾನು ಸುಧಾರಿಸಿ ಅಂಬೋದು ಅಂತ ಅಮ್ಮಂಗಾಗೈತೆ. ಆದ್ರೆ 7 ಒಂದು ಕಾಟಪ್ಪ ನನಗಂತೂ. ಏನು ಹಂಗೇನೆ ಅದನ್ನ ಕೊಡಿಸು ಬಾ ಹೋಗೋಣ, ಅದು ಯಾರೋ ಯಾತ ತಂದವ್ರಂತೆ, ಹೋಗಿ ಕೊಡಿಸ್ಕೊಬರಾಗ ಹೋಗು. ಅಯ್ಯಪ್ಪ ನನ್ನ ಕೈಲಂತೂ ಆಗಲ್ಲಪ್ಪ ಸ್ವಾಮಿ, ನನ್ನ ಕೈಲಂತೂ ಆಗಲ್ಲ. ಅಲ್ಲ ನಿನಗೆ ಬುದ್ಧಿ ಇಲ್ಲ ಕಣೆ ಚೈತ್ರ, ನಿಜವಾಗ್ಲೂ ಬುದ್ಧಿ ಇಲ್ಲ. ನಾನು ಹೇಳ್ತಾ ಇದ್ನಲ್ಲ, ನಿನಗೆ ಬುದ್ಧಿನೇ ಇಲ್ಲ ಬಿಡು. ಅತ್ತೆ ಕರಿತೈತಿ, ನಾನು ಹೇಳಿದೆ ಹೋಗಮ್ಮ, ಸುಮ್ಮನೆ ಇಲ್ಲಿ ಯಾಕೆ ಹೋಗಲ್ಲಿ, ಅತ್ತೆ ಮಾಡಿ ಕೂತೆ ಹಚ್ಕಟ್ಟ ಉಣ್ಣು ಸುಮ್ಮನೆ ಮನಿಕೆ ಅಂತ ಹೇಳಿದ್ರೆ ಇಲ್ಲಿ ಬದುಕು ಮಾಡಕ್ಕೆ ತಾರಾಡ್ತೀಯ. ಇಲ್ಲಿ ಆಗ ನೀನು ಮಾಡಿಕ್ಕಿರೋ ಉಣ್ತಾರೆ ಬಿಟ್ಟರೆ ಯಾರೇನು ತಲೆ ಕೆಡಿಸ್ಕೊಂಬಲ್ಲ. ನಾನು ಅವತ್ತೇ ಹೇಳ್ದೆ ತಾನೆ, ನೀನು ಯಾವತ್ತು ನನಗೆ ಆಗಲ್ಲ ಅಂತಂದ ನಾನು ಅವತ್ತೇ ಹೇಳಿದೆ. ಅತ್ತೆ ಏನಂತು 5 ತಿಂಗಳಿಗೆ ಕರ್ಕೊಂಡು ಹೋಗ್ನಿ ಅಂತು. ನೀನೇನಂದಿಲ್ಲ ನಾನು 9 ತಿಂಗಳ ತನಕ ಬರೋಲ್ಲ ಅಂತಂದು. ನೀನು ಹೋಗಲ್ಲ ಅಂದ್ರೆ ನಾನು ಹೆಂಗೆ ಬಲವಂತ ಮಾಡಿ ಕಳ್ಸೋಣ ಅಂತ ಸುಮ್ಮನಾದೆ. ನಿನಗೆ ಬುದ್ಧಿ ಇದ್ದಿದ್ರೆ ಹಿಂಗೆ ಎಲ್ಲ ಮಾಡ್ಕೊಂತಿರ್ಲಿಲ್ಲ ಚೈತ್ರ. ನೀನು ಹೋಗಿ ಅಲ್ಲಿರಮ್ಮ ಅಂತ ಹೇಳಿದ್ರೆ ನಿಂಗೆ ಕೇಳಲ್ಲ. ಅತ್ತೇನೋ ಹೇಳ್ತು ತಾನೆ, ಕರ್ದು ತಮ್ಮ ಬಾ ಹೋಗೋಣ ಅಂದ್ರೆ ನಾನು ಬರೋಲ್ಲ ಅಂತಂದೆ. ಇವಾಗ ಸಾಕಾಗೈತಿ ಅಂತೀಯ ಈಗ ಹಿಂಗೆ. ಅಲ್ಲ ನಾನು ಇನ್ನೇನಿಲ್ಲ ಹೋಗೋಣ ಅಂತ ಹೇಳಿ ನನ್ಗೆ ಅಲ್ಲಿ ಇರೋಕ್ಕಾಗಲ್ಲ ಕಣ್ರಿ. ಏನೇ ಅಂದ್ರು ಇಲ್ಲೇ ನಮ್ಮ ಮನೆಗೆ ಇರೋ ನಮ್ಮಂಗಾಗುತ್ತೆ. ಏನಂದ್ರೆ ಅಲ್ಲಿ ಇರೋಕ್ಕಾಗಲ್ಲ. ಅಲ್ಲೇ ಒಂಥರ. ಅಯ್ಯೋ ನಿಮ್ಮ ಮನೆಯಾಗ ನೀನು ಇರೋಕ್ಕೇನು ಋತು ಅಳ್ಬೇಡ, ಸುಮ್ಕಿರಮ್ಮ, ಹೇಳ್ಬಾರ್ದು. ನಾನು ಹೇಳ್ದೆ ಕೇಳಲ್ಲ ನೀನು. ನಾನು ಇಲ್ಲೋಟ ಇವ್ರದ್ದು ಬೇರೆ ರೋಸ ಆಗಿತ್ತಲ್ಲ ಅದಕ್ಕೆ. ಇಸುಗುಣದೊಂಥರ, ಈ ವರ್ಷದೊಂಥರ, ಇವತ್ತೇದೊಂಥರ ಓಟ್ ಏನಪ್ಪ ಇದು ಅಮ್ಮಂಗಾಗುತ್ತೆ. ನಾನೊಂದು ಹೇಳ್ತೀನಿ, ಕೇಳ್ತೀಯ ನೀನು? ಕೇಳ್ತೀಯ ಇಲ್ಲ ಹೇಳು. ಅಯ್ಯೋ ಏನು ಹೇಳ್ರಿ, ಅದು ಯಾಕಂಗೆ ಸೆಟ್ ಆಗ್ತೀರಾ? ಏನು ಹೇಳು, 1 ಹೇಳ್ತಿದ್ರೆ 2 ಹೇಳಿ ಕೇಳ್ತೀನಿ. ಏನು ನಾನು ಹೇಳಿದ್ದೀನಿ, ನಿನಗೆ ಹೇಳ್ದಂಗೆ ಹೇಳಿದೆ ಹೋಗಮ್ಮ ಅಂತ ಹೇಳಿ. ಇನ್ನಿವ್ರ ಬಗ್ಗೆ ತಲೆ ಕೆಡಿಸಿ ಕುಕ್ಕಂತಿ ಅಂದರೆ ದೇವರಣ್ಣಗೆ ನೀನು ತಲೆ ಕೆಡಿಸಿ ನೀನು ಹೋಗೋದೇನೆ. ಇವ್ರದ್ದು ಎಲ್ಲಿಗೂ ಬಗೆಹರಿ ಅಂತ ಕತೆ ಅಲ್ಲ. ನಾನು ನಾಳೆ ನೋಡಿದ್ದೀನಿ, ಅವ್ರದ್ದು ಯಾವಾಗಲೂ ಇದ್ದಿದ್ದೇನೆ. ಸುಮ್ಮನೆ ಹೋಗಿ ಚೆನ್ನಾಗಿರಮ್ಮ ಅಂತ ಕೇಳಿ ನೀನು ಕೇಳಲ್ಲ ಅನ್ಬೋಸು. ನಾನೇನು ಮಾಡೋಣ? ನಾನು ಹೇಳ್ದೆ ತಾನೆ ಅವತ್ತೇ, ಸುಮ್ಮನೆ ಹೋಗಿ ಚೆನ್ನಾಗಿರಮ್ಮ, ಹೋಗು, ಇವ್ರದ್ದು ಎಲ್ಲಿಗೂ ಬಗೆಹರಿಯಲ್ಲ ಅಂತ ಹೇಳಿದ್ದೀನಿ. ಈ ಸುಗುಣೊಂದು ವರ್ಷದ ಮಾತ್ರ ಇಲ್ಲೋಡೆ ಚೈತ್ರ, ನಾನು ಹೇಳ್ತೀನಿ ಕೇಳು, ಬಗೆಹರಿ ಅಂತ ಕತೆ ಅಲ್ಲ ಇವ್ರದ್ದು.
ಯಾವಾಗಲೂ ಇದ್ದಿದ್ದೆ ಅವ್ರದ್ದು. ನಮ್ಮ ಅಮ್ಮ ಅತ್ತಾಗ ಒಂದು ತಡಿ ಕೋಲ ಐತಿ, ಇತ್ಲಾಗ ಒಂದು ತಡಿ ಕೋಲ ಐತೆ. ನಮ್ಮ ಅಮ್ಮನ ಕತೆ ನಮ್ಮ ಅಮ್ಮನ ನಂಬಕ್ಕೆ ಹೋಗ್ಬೇಡಿ, ಯಾರ ಬಗ್ಗೆ ನೀನು ಚಿಂತೆ ಇಕ್ಕೆಮಕ್ಕೆ ಹೋಗ್ಬೇಡ. ನಾನು ನನ್ನ ಮಗಳು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಷ್ಟೇ ನನಗೆ. ನಾನು ನಾಳೆನೇ ಎಲ್ಲರನ್ನೂ ನಂಬಿದ್ನಿ, ಎಲ್ಲರನ್ನೂ ನನ್ನ ಪಾಡಿಗೆ ನಾನು ಎಲ್ಲರನ್ನೂ ಮಾತಾಡ್ಸಿದ್ನಿ, ಎಲ್ಲರ ತಗೋ ಚೆನ್ನಾಗಿರ್ಬೇಕು ಅಂತ ಅಂದ್ಕೊಂಡಿದ್ನಿ. ಆದರೆ ಅದನ್ನೆಲ್ಲ ಅವ್ರಾಗೆ ಅವ್ಳು ಕಳ್ಕೊಂಡು ದೂರ ಹೋಗ್ಯವ್ರಿ. ನಾನು ಇನ್ನೇನು ಮಾಡೋಕ್ಕಾಗಲ್ಲ. ಅಷ್ಟೇ ನೀನು ಚೆನ್ನಾಗಿರೋದು ನೋಡಷ್ಟೇ. ಚೆನ್ನಾಗಿದ್ರೆ ಯಾವುದು ಬರೋಲ್ಲ. ನಾನು ಎಲ್ಲರೂ ನಂಬಿ ಅಲೆ ಕೆಟ್ಟುಬಿಟ್ಟಿದ್ನಿ. ನನಗೇನು ಇವಾಗ ನಾನು ನನ್ನ ಹೆಂಡ್ತಿ ನನ್ನ ಮಕ್ಕಳು ಅಷ್ಟೇ ನನಗಿರೋದು ಇವಾಗ. ಅಲ್ಲ ನಾನಿದು ಒಟ್ಟು ಮನೆಯಾಗಿ ಇವ್ರದ್ದೆಲ್ಲ ರಾಮಾಯಣ, ಇವ್ರು ಬೇರೆ ಸುಗುಣಕ್ಕ ಹೋಗ್ಬಿಡ ಕಣಕ್ಕ ಅಂಬಾಳ. ಕೆತ್ತ ಬಿಡತ್ತ ಹೋಗಿ ಕರ್ಕೊಂಡು ಹೋಗಪ್ಪ. ಈಗ ಇವಳು ಒಳದ್ ನೋಡಲ್ಲ ಇವಳನ್ನ. ನನಗೆ ಯಾತನ ತಂದು ಬಿಡೋಣ ಮಂಗಾಗುತ್ತೆ. ಕರ್ಕೊಂಡು ಹೋಗಿ ಯಾತನ ಕೊಡ್ಸೋಗು. ಹಂಗೆ ಯಾತನ ಕೊಡು, ತಿಂಬಕ್ಕೆ ಯಾತನ ಕೊಡು ಅಂತಿರುತ್ತೆ. ಹಂಗೆ ತಿಂಬಕ್ಕಂತ ಸಾಯ್ತಿರುತ್ತೆ. ಯಾವಾಗಲೂ ಹೋಗತ್ತತ್ತ. ನನಗೆ ಸಾಕದಂಗೆ ಆಗೈತಿ. ಯಾರು ನನ್ನ ಟೆನ್ಷನ್ ಮಾಡ್ಕೊಂಬನಂತ. ಅಲ್ಲಡು, ನೀನು ಯಾಕೆ ಆ ಹುಡುಗಿ ಬಗ್ಗೆ ಮಾತಾಡ್ತೀಯ? ಆ ಹುಡುಗಿನ ಯಾಕೆ ಬೈತಾ ಇದೆಯಾ ನೀನು? ಆ ಹುಡುಗಿ ಏನು ಮಾಡೈತೆ ಅದು ಗೊತ್ತಾಗಲ್ಲ. ಹಂಗೆ ಆ ಹುಡುಗಿಗೆ ಏನು ಗೊತ್ತಾಗುತ್ತೆ ಅಂತ ಹುಡುಗಿ ಮೇಲೆ ರೇಗಾಡ್ತಾ ಇದೆಯಾ ನೀನು? ಹಂಗೇನೆ ಹೇಳು. ಅವು ಮಕ್ಕಳು ಗೊತ್ತಾಗಲ್ಲ ಚೈತ್ರ. ನೀನು ಯಾರ್ದ ಮೇಲೆ ಟೆನ್ಷನ್ ಆ ಹುಡುಗಿ ಮೇಲೆ ಹಾಕಿರಿ ಏನಕ್ಕೆ ಬಂದಂಗೆ? ಆ ಹುಡುಗಿಗೆ ಏನು ಗೊತ್ತಾಗುತ್ತೆ? ನೀನು ಆ ಹುಡುಗಿನ ಯಾಕೆ ಹಂಗೆ ಬೈತಾ ಇದೆಯಾ? ಅಲ್ಲ ನಿನ್ನ ಪಾಡಿಗೆ ನೀನು ಆಗಲ್ವಾ? ಬಿಸ್ಸಾಕೆ ಹೋಗ್ತಾರೆ, ಇರೋ ಬದುಕೆಲ್ಲ ಇರಲಿ. ನಾನು ಹೇಳಿಲ್ವೇ ಇರೋ ಬದುಕೆಲ್ಲ ಇರಲಿ. ನೀನು ಬೇಡ ಅಡುಗೆ ಮಾಡಬೇಡ, ನಾನು ಎಲ್ಲನೂ ಓಡ್ಲಕ್ಕೆ ತಿನ್ಕೊಬತ್ತೀನಿ ಅಷ್ಟೇ. ಹೋಗು. ಇಲ್ಲಂದು ಬಂದು ಅಲ್ಲೇ ಅತ್ತರ ಮನೆಯಾಗ ರಾತ್ರಿ ಹೊತ್ತು ನಾನು ಊಟ ಮಾಡ್ತೀನಿ. ಬೆಳಗ್ಗೆ ಟೈಮ್ ಎಲ್ಲ ತಿಂಡಿ ತಿನ್ಕೊಂಡು ನಾನು ಹೋಗ್ತೀನಿ ಅಂಗಡಿ ಓಪನ್ ಮಾಡೋಕ್ಕೆ. ಮಧ್ಯಾಹ್ನ ಎಲ್ಲನ ತಿನ್ಕೊಂತೀನಿ. ರಾತ್ರಿಗೆ ಬಂದು ಒಂದು ಟೈಮಲ್ಲಿ ಊಟ ಮಾಡಿ ನಾನು ಬೇಕಾದ್ರೆ ಇಲ್ಲಿ ಬಂದು ಮಲ್ಕೊಂತೀನಿ. ನನ್ನ ಬಗ್ಗೆ ಯೋಚನೆ ಮಾಡಬೇಡ ನೀನು. ಹೋಗು. ಅಡುಗೆ ಮಾಡೋರಿಲ್ಲ ಅವತ್ತೆ ಮಾಡುತ್ತೋ ಇಲ್ವೋ ಅದನ್ನೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ನೀನು. ಅವ ಅಮ್ಮಯ್ಯ ಮಾಡಿಕ್ಕಿರೇ ಉಣ್ತೀನಿ, ಮಾಡಲಿಲ್ವಾ ನನ್ನ ಪಾಡಿಗೆ ನಾನು ಎಲ್ಲ ಉಣ್ತೀನಿ. ಸರಿನಾ? ನೀನು ತಲೆ ಕೆಡಿಸಬೇಡ. ಸುಮ್ಮನೆ ಹೋಗಿ ನೀನು ಅಜ್ಕಟ್ಟ ನೀನು ಚೆನ್ನಾಗಿರೋದು ನೋಡು. ನನಗೇನು ನನ್ನ ಹೆಂಡ್ತಿ ಮಕ್ಕಳು ನನ್ನ ಮಕ್ಕಳು ನನಗೆ ಸೆನಕ್ಕಿರ್ಬೇಕು ಅಂತ ಅಷ್ಟೇ ನಾನು ಇವಾಗ ಅಂದ್ಕೊಂಡಿರೋದು. ನಾನು ಇನ್ನು ಎಲ್ಲರನ್ನೂ ಬಿಟ್ಟಾಕ್ಬಿಟ್ಟಿದ್ದೀನಿ ನಾಳೆ. ಯಾಕಂದರೆ ನಾನು ನಾಳೆ ನಂಬಿದ್ದೀನಿ ನಾನು ಎಲ್ಲರನ್ನೂ ನಂಬಿ ಎಲ್ಲರಿಗೂ ಸಹಾಯ ಮಾಡಿ ಎಲ್ಲರ ತಗೋ ಮಕ್ಕಳುಗಳಿಸ್ಕೊಂಡು ಅವರಿಂದ ಮಾಡಿಸ್ಕೊಂಡಿರೋ ಮರ್ಯಾದೆ ನನಗೆ ಭಾಳ ನನಗೆ ಬುದ್ಧಿ ಕಲಿಸೈತಿ. ಸರಿನಾ? ನಿನ್ನ ಪಾಡಿಗೆ ನೀನು ಹೋಗೆ ಅಷ್ಟೇ. ಸರಿ ಆಯ್ತು ಹೇಳ್ಬಿಡ್ರಿ. ಅದು ಯಾಕಂದ್ರೆ ಹೇಗಾಡ್ತಿರತ್ತ ಹೋಗ್ತೀನಿ. ನಾನಿಲ್ಲೆಲ್ಲ ಹಿಂಗಾಗಿತ್ತಲ್ಲ ಅದಕ್ಕೆ ಸುಮ್ಕಾದಿ ಇನ್ನೊಂದು ದಿವ್ಸ ಬಿಟ್ಟು ಹೋಗೋಣ. ಇವಾಗಲೇ ಹೋದ್ರೆ ಅತ್ಲಾಗೆ ಇನ್ನು ಅವಳಿ ಜೋಳಿ ಹುಡುಗರು ಬೇರೆ ಅಲ್ಲ. ಇನ್ನು ನಾವು ವರ್ಷದ ತನಕ ಅಲ್ಲೇ ಇರಬೇಕಾಗುತ್ತೆ. ಇಬ್ಬರು ಮಕ್ಕಳು ಸಾಕೋದು ಎಷ್ಟು ಕಷ್ಟ ಅಂತ ಹೇಳಿ ನನಗೆ ಯೋಚನೆ ಆಗಿತ್ತು. ಅದಕ್ಕೆ ಹೋಗಲಿಲ್ಲ. ಇವಾಗಲೇ ಹೋದ್ರೆ ಇನ್ನು ಸಂದಿನ ಇರಬೇಕಲ್ಲಪ್ಪ ಅಂತ. ಹೋಗತ್ತ. ಏನು ಬ್ಯಾರೆ ಊರಿಗೆ ಹೋಗ್ತೀಯೇನೆ ನೀನು? ಇಲ್ಲೇ ಇರೋದು ನಿಮ್ಮ ಅಮ್ಮನ ಮನೆ. ಇಲ್ಲೇ ಹೋಗು ಇರು. ಇಲ್ಲೇನೆ ವರ್ಷಲ್ದಿರ 2 ವರ್ಷ ಇದ್ಬಾ. ನಾನು ಏನು ನಿನ್ನ ಕೇಳಲ್ಲ. ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಷ್ಟೇ ನನಗೆ. ಅಷ್ಟೇ ನಾನು ಇವಾಗ ಯೋಚನೆ ಮಾಡ್ತಿರೋದು. ಈಗ ಅದನ್ನ ಯಾಕೆ ಆಗಲಿಲ್ಲ ತಲೆಯಿಂದ ತೆಗ್ದಾಕ್ಬಿಡು. ನನಗಿಬ್ಬರು ಮಕ್ಕಳು ನನಗೆ ದೇವ್ರಿಬ್ರು ಮಕ್ಕಳು ಕೊಟ್ಟ ಅದನ್ನೆಲ್ಲ ತೆಗ್ದಾಕ್ಬಿಡು ಅಂತ ನಾನು ನಿನಗೆ ಬೆಳಗ್ಗೆನೇ ಹೇಳಿನಿ. ನನಗೆ ಆಗಲ್ಲ ಅಂತ ಮಕ್ಕಳು ಹೇಳಿಬಿಡೋದು. ಆಗಲ್ಲ ಅಂದರೆ ಆಗಲ್ಲ ಅಷ್ಟೇ. ನೀನು ಚೆನ್ನಾಗಿರಮ್ಮ ಅಂತ ನಾನು ಹೇಳ್ತಾ ಇದ್ದೀನಿ, ನೀನು ಕೇಳ್ತಾ ಇಲ್ಲ. ನಾನು ಬೆಳಿಗ್ಗೆನೇ ಹೇಳಿನಿ ಅದನ್ನ ಯೋಚನೆ ಮಾಡಬೇಡ, ಅದನ್ನ ತೆಗ್ದಿಕ್ಬಿಡು, ಮನಸ್ಸಿಂದ ತೆಗ್ದಾಕ್ಬಿಡು. ನನಗಿಬ್ರು ಮಕ್ಕಳು ಕೊಟ್ಟ ಅದು ಹೆಂಗೆ ಸಾಕೋದು ಅದೆಲ್ಲ ಯೋಚನೆ ಮಾಡೋಕೆ ಹೋಗ್ಬಾರ್ದು. ಹುಟ್ಟಿದ್ದೇವ್ರೇನು ಉಳ್ಮೈಸಲ್ಲ. ದೇವ್ರ ಇದನ್ನು ಪರಮಾತ್ಮ ಇದನ್ನು ಕಾಪಾಡ್ಕೊಂಡು ಹೋಗ್ತಾನೆ ನಮ್ಮನ್ನು. ನಿನ್ನ ತಲೆ ಕೆಡಿಸ್ಕೊಬೇಡ. ಹುಡುಗಿನ ನಾನು ಕರ್ಕೊಂಡು ಹೋಗ್ತೀನಿ, ಅವಳು ನಾನು ಸಮಾಧಾನ ಮಾಡ್ತೀನಿ, ನಾನು ನೋಡ್ಕೊಂತೀನಿ ಋತುನ. ನಿನ್ನ ಹುಡುಗಿ ಬಗ್ಗೆನೂ ಟೆನ್ಷನ್ ತಬೇಡ, ಅತ್ತೇನೂ ನೋಡ್ಕೊಂಬತ್ತೆ. ನೀನು ಅದೇ ಒಂದು ಟೆನ್ಷನ್ ತಗೊಂಡು ನಾನು ಹೇಳ್ತೀನಿ ಎಷ್ಟು ಸಮಾಧಾನದಾಗ ಇರಮ್ಮ ಅಂತಂದ್ರೆ ನೀನೇನೇ ನೀನು. ಸರಿ ಆಯ್ತು ಬಿಡ್ರಿ. ಅತ್ಲಾಗ ಯಾಕೆ ಫಿಟ್ ಆಗ್ತೀರಾ? ಇವಳು ಬರೀ ನಮ್ಮನೆ ಪರಿಸ್ಥಿತಿಲಿ ಯೋಚನೆ ಮಾಡ್ಕೊಂಡು ಇಲ್ಲಿ ಕುಕ್ಕಂತಾಳೆ. ಅವತ್ತೆ ಕರಿತೈತಿ ಬಾರಮ್ಮ ನಮ್ಮ ಮನೆಗೆ ಅಂತ ಅಂದರೆ ಇಲ್ಲ ನನ್ನ ಕೈಲಾಗಲ್ಲ, ನನಗಿಬ್ರು ಮಕ್ಕಳು ಹೆಂಗೆ ಸಾಕೋದು ಏನು ಎಷ್ಟೊಂದು ದಿವಸ ಆಗುತ್ತೆ ಅವನ್ನೆಲ್ಲ ಯೋಚನೆ ಮಾಡ್ತಾ ಕುಕ್ಕಂತಾಳೆ. ಈ ಸುಗುಣಂದು ವರ್ಷಂದು ಐತಲ್ಲ ಕತೆ ಅವ್ರದ್ದೆಲ್ಗೂ ಬಗೆಹರಿಯಲ್ಲ. ಒಂದು ಸಮಸ್ಯೆ ಆಗ್ತಿದೆ, ಒಂದು ಸಮಸ್ಯೆ ನೀವೇ ನೋಡಿದ್ರಲ್ಲ. ಅವ್ರ ಮದುವೆ ಆದಾಗಿಂದನೂ ಸಮಸ್ಯೆ ಇದ್ದೇ ಐತಿ. ನಾವು ಅವ್ರನ್ನ ನೋಡಿದ್ದೀವಿ, ನಾವು ಅವ್ರನ್ನ ಕೈ ಹಿಡ್ದಿದ್ದೀವಿ. ಅವರಿಂದ ಆಗಿರೋ ಮರ್ಯಾದೆ ನಿಮಗೂ ಗೊತ್ತು. ಅವ್ರು ನಮ್ಗೆ ಎಂಥ ಮರ್ಯಾದೆ ಮಾಡಿದ್ದಾರೆ, ನಮ್ಗೆ ಎಂತೆಂಥ ಮಾತಾಡಿದ್ದಾರೆ, ಅವರಿಂದ ಎಷ್ಟೆಲ್ಲ ನಾವು ನೋವು ಅನುಭವಿಸಿದ್ದೀವಿ, ಎಂತೆಂಥ ಮಾತು ಕೇಳಿದೀವಿ ಅಂತ ನಿಮಗೂ ಗೊತ್ತು. ಹಂಗಾದ್ಮೇಲೂ ನಾವು ಅವ್ರನ್ನ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅಷ್ಟೇ. ನಮ್ಮ ಪಾಡಿಗೆ ನಾವು ಚೆನ್ನಾಗಿರೋದು ನೋಡ್ಬೇಕಷ್ಟೇ. ಇವಾಗ ನಾನು ಹಂಗೆ ಅಂದ್ಕೊಂಡಿರೋದು. ನಾನು ನನ್ನ ಹೆಂಡ್ತಿ ನನ್ನ ಮಕ್ಕಳು ಅಷ್ಟೇ. ನಾನು ಬೇರೆಯವ್ರ ಬಗ್ಗೆ ಯಾರ ಬಗ್ಗೆನೂ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಎಲ್ಲರೂ ನಂಬಿ ಎಲ್ಲರಿಂದ ಮರ್ಯಾದೆ ಪಡ್ಕೊಂಡಿರೋದು ಭಾಳ ನನಗೆ ಅನುಭವ ಆಗೈತಿ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.